ಸಂಘದ ಅಧ್ಯಕ್ಷರಾಗಿರುವಂಥ ನಾನು ಸಂಪೂರ್ಣವಾದ ಬೆಂಬಲವನ್ನು ಅವರಿಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಇತ್ತೀಚೆಗೆ ಸಿಗುವುದಿಲ್ಲ, ಆಮೇಲೆ ಕಂಪ್ಯೂಟರ್ ಇಲ್ಲ, ಲ್ಯಾಪ್ಟಾಪ್ಗಳಿಲ್ಲ, ಸಿಮ್, ಮೊಬೈಲ್, ಬಹಳಷ್ಟು ಎಲ್ಲ ಆ್ಯಪ್ಗಳು ಸಹಿತ ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು 21 ಆ್ಯಪ್ಗಳ ಮುಖಾಂತರ ಇವತ್ತಿನ ದಿವಸ ನಮ್ಮಲ್ಲಿ ಮೊಬೈಲ್ ಮುಖಾಂತರ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ರಾತ್ರಿ ಹಗಲು ಅನ್ನೋದೇ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಅವರಿಗೆ ಸ್ಪಂದಿಸುವ ಸಲುವಾಗಿ ಸರ್ಕಾರ ಅವರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ನೀಡಬೇಕಂತೇಳಿ ಇವತ್ತಿನ ದಿವಸ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಏನು ಮುಷ್ಕರ ಅಂದ್ಕೊಂಡಿದ್ರೆ ಇದು ನ್ಯಾಯಸಮ್ಮತವಾದ ಮುಷ್ಕರ ಅದ. ಇದಕ್ಕೆ ಸರ್ಕಾರದ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಾಹೇಬ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಹಿತ ನಮ್ಮ ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷರು ಜಿಲ್ಲಾ ಮಟ್ಟದಲ್ಲಿ ಸಹಿತ ಸ್ಟ್ರೈಕ್ ನಡೀತಾ ಇದೆ. ರಾಜ್ಯ ಮಟ್ಟದಲ್ಲಿ ಸಹಿತ ಸುಮಾರು 10,000 ಗ್ರಾಮ ಆಡಳಿತಾಧಿಕಾರಿಗಳು ಅದರಂತೆ ಅದಕ್ಕೆ ಬೆಂಬಲವಾಗಿ ಗ್ರಾಮ ಸಹಾಯಕರ ಸಂಘ ಸಹಿತ ಬೆಂಬಲ ಅದ. ಅದರಂತೆ ಭಾಳಷ್ಟು ಕಡೆ ಕಂದಾಯ ನೌಕರ ಸಂಘ ಮತ್ತು ಗ್ರಾಮ ಆಡಳಿತ ಸಂಘ ಅಂದ್ರೆ ಒಂದೇ ಮುಖದ 2 ನಾಣ್ಯಗಳು. ಇಂಡಿ ಪಟ್ಟಣದಲ್ಲಿ ಈಗಾಗಲೇ ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕಳೆದ ಅಕ್ಟೋಬರ್ 10ರಂದು ನಡೆದ ಸಭೆಯಲ್ಲಿ ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವುದಾಗಿ, ಆದರೆ ಇದುವರೆಗೂ ಬೇಡಿಕೆಗಳು ಈಡೇರದ ಕಾರಣ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಅಂತ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ ರಾವುರ, ಗ್ರಾಮ ಆಡಳಿತಾಧಿಕಾರಿಗಳ ತಾಲೂಕು ಅಧ್ಯಕ್ಷ ಯಲಗುಂಡ ಪೂಜಾರಿ ಮಾತನಾಡಿದರು. ಇಂಡಿ ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಸೋಮವಾರ ಹಮ್ಮಿಕೊಂಡ ಗ್ರಾಮ ಆಡಳಿತಾಧಿಕಾರಿಗಳ ವತಿಯಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸದ ಕಾರಣ 2ನೇ ಹಂತದ ಅನಿರ್ದಿಷ್ಟಾವಧಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮುಷ್ಕರದಲ್ಲಿ ಭಾಗವಹಿಸಿ ಮಾತನಾಡಿದರು. ತಮ್ಮ 10 ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಇಲಾಖೆಯ ಗಮನಕ್ಕೆ ಬರುವಂತೆ ದಿನಾಂಕ 22/9/2024ರಂದು ಮನವಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಇದುವರೆಗೂ ಬೇಡಿಕೆಗಳು ಮಾತ್ರ ಈಡೇರಲೇ ಇಲ್ಲ. ಆದರೆ ಇದುವರೆಗೂ ಯಾವುದೇ ಬೇಡಿಕೆಗಳು ಈಡೇರೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ಈ ಸಂದರ್ಭದಲ್ಲಿ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಇನ್ನು ಈ ಎಲ್ಲ ವೆಬ್ ಮೊಬೈಲ್ ತಂತ್ರಾಂಶಗಳಾದ ಸಂಯೋಜನೆ, ಇ-ಆಫೀಸ್, ಆಧಾರ್ ಸೀಡ್, ಲ್ಯಾಂಡ್ ಬಿಟ್, ಬಗೈರಾ ಹಕ್ಕುಪತ್ರ, ಗರುಡ ಆ್ಯಪ್ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವಹಾನಿಯಾಗುವ ಗ್ರಾಮ ಆಡಳಿತಾಧಿಕಾರಿಗಳ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳ ಪರಿಹಾರ ಮಂಜೂರು ಮಾಡುವ ಬಗ್ಗೆ, ಮನೆಹಾನಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ವರದಿಯನ್ನು ಮಾತ್ರ ನೀಡುವ ಜವಾಬ್ದಾರಿ ನಿರ್ವಹಿಸುವಂತೆ ಆದೇಶಿಸುವ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಎ ರಾವೂರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಂಡಿ, ಶ್ರೀಕಾಂತ್ ಪೂಜಾರಿ ಅಧ್ಯಕ್ಷರು ಕಂ ಇ ನೌಕರ ಸಂಘ ಇಂಡಿ, ನೌಕರ ಸಂಘ ಇಂಡಿ, ಆರ್ಬಿ ಮೂಗಿ ಗೌರವಾಧ್ಯಕ್ಷರು, ಎಚ್ಎಚ್ ಗುನ್ನಾಪುರ ಕಂದಾಯ ನಿರೀಕ್ಷಕರು ಇಂಡಿ, ವಾಯ ಎಲ್ ಪೂಜಾರಿ ಅಧ್ಯಕ್ಷರು, ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಇಂಡಿ, ಎಸ್ಎಚ್ ಲಾಳಸಂಗಿ ಉಪಾಧ್ಯಕ್ಷರು, ಕೆಎಸ್ ಚೌಧರಿ ಪ್ರಧಾನ ಕಾರ್ಯದರ್ಶಿ, ಎಂಎಸ್ ಹೊಸೂರ್ ಅಧ್ಯಕ್ಷರು, ಗ್ರಾಮ ಆಡಳಿತಾಧಿಕಾರಿ ಸಂಘ ಚಡಚಣ, ವಿಎಂ ಕೋಳಿ ನಿರ್ದೇಶಕರು ಎನ್ಜಿಒ ಚಡಚಣ, ಬಿಎಂ ಬಿರಾದರ್ ನಿರ್ದೇಶಕರು ಎನ್ಜಿಒ ಇಂಡಿ, ಎಸ್ಎಸ್ ಮೋದಿ ಗ್ರಾಮ ಆಡಳಿತಾಧಿಕಾರಿಗಳು, ಎಂಆರ್ ರಾಠೋಡ್ ಗ್ರಾಮ ಆಡಳಿತಾಧಿಕಾರಿಗಳು, ಎಸ್ಪಿ ಹಿರೇಬೆನ್ನೂರ ಗ್ರಾಮ ಆಡಳಿತಾಧಿಕಾರಿಗಳು, ಇಂಡಿ ಮತ್ತು ಚಡಚಣ ಗ್ರಾಮ ಆಡಳಿತಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಡೇಟಾ ಇಲ್ಲ, ಮೊಬೈಲ್ ಇಲ್ಲ, ಎಲ್ಲ ನಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದೀವಿ. ಅದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು. ಅಲ್ಲಿವರೆಗೂ ನಾವು ಯಾವುದೇ ಥರದ ಮುಷ್ಕರವನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಹೇಳಿ. ನಮ್ಮ ರಾಜ್ಯ ಸಂಘದ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘ ನಿರ್ದೇಶನದ ಮೇರೆಗೆ ಇವತ್ತು ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಹಳ್ಳಿಯಲ್ಲಿ ಕೂಡಕ್ಕೆ ಒಂದು ರೂಮ್ ವ್ಯವಸ್ಥೆ ಇಲ್ಲ, ಮತ್ತು ಒಂದು ಕುರ್ಚಿ ಇಲ್ಲ, ಟೇಬಲ್ ಇಲ್ಲ, ಮತ್ತು ನಮಗೆ ಯಾವುದೇ ರೀತಿಯಂಥವಾದಂಥ ಒಂದು ಸೌಲಭ್ಯಗಳು ಸರ್ಕಾರ ಒದಗಿಸ್ತಿಲ್ಲ. ಆದ ಕಾರಣ ನಮ್ಮ ಮೂಲಭೂತ ಸೌಲಭ್ಯಗಳು ನಮಗೆ ಕೊಡ್ರಿ, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದೀವಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಎಷ್ಟೋ ಸಲ, ಈಗಾಗಲೇ ಒಂದು ಸಲ ನಾವು ಮನವಿ ಮಾಡಿಕೊಂಡು ಮುಷ್ಕರವನ್ನು ಕೈಗೊಂಡಿದ್ದೀವಿ. ಆ ಮುಷ್ಕರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಬಟ್ ಕಳೆದ 2 ತಿಂಗಳಿಂದ ಯಾವುದೇ ರೀತಿಯಾದಂಥ ನಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಕಾರಣ ಇವತ್ತು ನಾವು ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ನಾವು ಈ ಮುಷ್ಕರವನ್ನು ಹಿಂತೆಗೆದುಕೊಳ್ಳಂಗಿಲ್ಲ ಅಂತೇಳಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸಂಘಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ.